ಈ ದೇಶವನ್ನು ಒಂದು ಕಾಲಕ್ಕೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳು ಆಳ್ತಾ ಇದ್ರು. ಈಗ ಈ ದೇಶವನ್ನು ಹಿಂದಿ ಸಾಮ್ರಾಜ್ಯಶಾಹಿಗಳು ಈ ದೇಶವನ್ನು ಆಳ್ಲಿಕ್ಕೆ ನಿಂತಿದ್ದಾರೆ. ಭಾರತ ಅನ್ನೋದು ಭಾಷಾ ಪ್ರಭುತ್ವವೇ ಹೊರತು ಹಿಂದಿ ಭಾರತ ಅಲ್ಲ. ಇದನ್ನ ನಮ್ಮ ರಾಷ್ಟ್ರೀಯ ನಾಯಕಗಳು ಅರ್ಥ ಮಾಡ್ಕೋಬೇಕು. ನಮ್ಮ ರಾಜ್ಯಪಾಲರು ಸಹ ಅರ್ಥ ಮಾಡ್ಕೋಬೇಕು. ಮಾನ್ಯ ರಾಜ್ಯಪಾಲರು ಕರ್ನಾಟಕದ ರಾಜ್ಯಪಾಲರೇ, ನೀವು ಕರ್ನಾಟಕದಲ್ಲಿದ್ದೀರಿ. ಕರ್ನಾಟಕದ ರಾಜ್ಯಪಾಲರು ನೀವು ಕರ್ನಾಟಕದ ಮಕ್ಕಳ ಭವಿಷ್ಯ ಮತ್ತು ಕರ್ನಾಟಕದ ಭಾಷಾ ಸಂಸ್ಕೃತಿಯನ್ನು ರಕ್ಷಣೆ ಮಾಡುವಂಥ ಹೊಣೆ ನಮ್ಮ ರಾಜ್ಯಪಾಲರ ಆಗಬೇಕಾಗಿತ್ತು. ಅದು ಬಿಟ್ಟು ಹಿಂದಿ ಸಾಮ್ರಾಜ್ಯಶಾಹಿಗಳ ಏಜೆಂಟ್ರಂತೆ ನಮ್ಮ ರಾಜ್ಯಪಾಲರು ವರ್ತಿಸೋದನ್ನ ನೋಡಿದಾಗ ನಮಗೆ ಅನಿಸಿದ್ದು, ಈ ರಾಜ್ಯಪಾಲರು ಕರ್ನಾಟಕದಲ್ಲಿ ರಾಜ್ಯಪಾಲರಾಗಲಿಕ್ಕೆ ಯೋಗ್ಯರಲ್ಲ. ಇವ್ರನ್ನ ತಕ್ಷಣ ಭಾರತ ಸರ್ಕಾರ ವಾಪಸ್ ಕರೆಸ್ಕೊಳ್ಳಿ ಕೇಂದ್ರಕ್ಕೆ. ಇಂಥ ರಾಜ್ಯಪಾಲರ ಅಗತ್ಯ ನಮ್ಮ ಕರ್ನಾಟಕಕ್ಕಿಲ್ಲ ಅಂತ ಹೇಳುವ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ರಾಜ್ಯಪಾಲರೇ, ನಿಮಗೆ ಹಿಂದಿಯ ಪ್ರೀತಿ ಇದ್ದರೆ, ಕಾಳಜಿ ಇದ್ದರೆ, ನಿಮ್ಮ ಉತ್ತರ ಭಾರತದ ರಾಜ್ಯಗಳಲ್ಲಿ ದ್ವಿಭಾಷಾ ನೀತಿ ಇದೆಯಲ್ಲ, ಅಲ್ಲಿ ಒಂದು ಕನ್ನಡ ಭಾಷೆಯನ್ನು ಕಲಿಸ್ಲಿಕ್ಕೆ ಅವರಿಗೆ ಪತ್ರ ಬರೀರಿ. ನಿಮ್ಮ ಉತ್ತರ ಭಾರತದ ರಾಜ್ಯಗಳಿಗೆ ಪತ್ರ ಬರೀರಿ. ನಿಮ್ಮದೇ ಮಧ್ಯಪ್ರದೇಶದಿಂದ ಬಂದಿದ್ದೀರಿ. ನೀವು ಮಧ್ಯಪ್ರದೇಶದಲ್ಲೂ ಸಹ ದ್ವಿಭಾಷಾ ಸೂತ್ರ ಜಾರಿಗಿದೆ, ತ್ರಿಭಾಷಾ ಸೂತ್ರ ಜಾರಿಗಿಲ್ಲ. ಇಲ್ಲಿ ಯಾಕೆ ತ್ರಿಭಾಷಾ ಸೂತ್ರದ ಬಗ್ಗೆ ನೀವು ಸರ್ಕಾರಕ್ಕೆ ಪತ್ರ ಬರೀತೀರಿ? ನಿಮಗೆ ಯಾವ ಯೋಗ್ಯತೆ ಇದೆ ಪತ್ರ ಬರೆಯೋಕ್ಕೆ? ಈ ದೇಶವನ್ನು ಒಂದು ಕಾಲಕ್ಕೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳು ಆಳ್ತಾ ಇದ್ರು. ಈಗ ಈ ದೇಶವನ್ನು ಹಿಂದಿ ಸಾಮ್ರಾಜ್ಯಶಾಹಿಗಳು ಈ ದೇಶವನ್ನು ಆಳ್ಲಿಕ್ಕೆ ನಿಂತಿದ್ದಾರೆ. ಭಾರತ ಅನ್ನೋದು ಭಾಷಾ ಪ್ರಭುತ್ವವೇ ಹೊರತು ಹಿಂದಿ ಭಾರತ ಅಲ್ಲ. ಇದನ್ನ ನಮ್ಮ ರಾಷ್ಟ್ರೀಯ ನಾಯಕಗಳು ಅರ್ಥ ಮಾಡ್ಕೋಬೇಕು. ನಮ್ಮ ರಾಜ್ಯಪಾಲರು ಸಹ ಅರ್ಥ ಮಾಡ್ಕೋಬೇಕು. ಮಾನ್ಯ ರಾಜ್ಯಪಾಲರು ಕರ್ನಾಟಕದ ರಾಜ್ಯಪಾಲರೇ, ನೀವು ಕರ್ನಾಟಕದಲ್ಲಿದ್ದೀರಿ. ಕರ್ನಾಟಕದ ರಾಜ್ಯಪಾಲರು ನೀವು ಕರ್ನಾಟಕದ ಮಕ್ಕಳ ಭವಿಷ್ಯ ಮತ್ತು ಕರ್ನಾಟಕದ ಭಾಷಾ ಸಂಸ್ಕೃತಿಯನ್ನು ರಕ್ಷಣೆ ಮಾಡುವಂಥ ಹೊಣೆ ನಮ್ಮ ರಾಜ್ಯಪಾಲರ ಆಗಬೇಕಾಗಿತ್ತು. ಅದು ಬಿಟ್ಟು ಹಿಂದಿ ಸಾಮ್ರಾಜ್ಯಶಾಹಿಗಳ ಏಜೆಂಟ್ರಂತೆ ನಮ್ಮ ರಾಜ್ಯಪಾಲರು ವರ್ತಿಸೋದನ್ನ ನೋಡಿದಾಗ ನಮಗೆ ಅನಿಸಿದ್ದು, ಈ ರಾಜ್ಯಪಾಲರು ಕರ್ನಾಟಕದಲ್ಲಿ ರಾಜ್ಯಪಾಲರಾಗಲಿಕ್ಕೆ ಯೋಗ್ಯರಲ್ಲ. ಇವ್ರನ್ನ ತಕ್ಷಣ ಭಾರತ ಸರ್ಕಾರ ವಾಪಸ್ ಕರೆಸ್ಕೊಳ್ಳಿ ಕೇಂದ್ರಕ್ಕೆ. ಇಂಥ ರಾಜ್ಯಪಾಲರ ಅಗತ್ಯ ನಮ್ಮ ಕರ್ನಾಟಕಕ್ಕಿಲ್ಲ ಅಂತ ಹೇಳುವ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ರಾಜ್ಯಪಾಲರೇ, ನಿಮಗೆ ಹಿಂದಿಯ ಪ್ರೀತಿ ಇದ್ದರೆ, ಕಾಳಜಿ ಇದ್ದರೆ, ನಿಮ್ಮ ಉತ್ತರ ಭಾರತದ ರಾಜ್ಯಗಳಲ್ಲಿ ದ್ವಿಭಾಷಾ ನೀತಿ ಇದೆಯಲ್ಲ, ಅಲ್ಲಿ ಒಂದು ಕನ್ನಡ ಭಾಷೆಯನ್ನು ಕಲಿಸ್ಲಿಕ್ಕೆ ಅವರಿಗೆ ಪತ್ರ ಬರೀರಿ. ನಿಮ್ಮ ಉತ್ತರ ಭಾರತದ ರಾಜ್ಯಗಳಿಗೆ ಪತ್ರ ಬರೀರಿ. ನಿಮ್ಮದೇ ಮಧ್ಯಪ್ರದೇಶದಿಂದ ಬಂದಿದ್ದೀರಿ. ನೀವು ಮಧ್ಯಪ್ರದೇಶದಲ್ಲೂ ಸಹ ದ್ವಿಭಾಷಾ ಸೂತ್ರ ಜಾರಿಗಿದೆ, ತ್ರಿಭಾಷಾ ಸೂತ್ರ ಜಾರಿಗಿಲ್ಲ. ಇಲ್ಲಿ ಯಾಕೆ ತ್ರಿಭಾಷಾ ಸೂತ್ರದ ಬಗ್ಗೆ ನೀವು ಸರ್ಕಾರಕ್ಕೆ ಪತ್ರ ಬರೀತೀರಿ? ನಿಮಗೆ ಯಾವ ಯೋಗ್ಯತೆ ಇದೆ ಪತ್ರ ಬರೆಯೋಕ್ಕೆ? ಈ ದೇಶವನ್ನು ಒಂದು ಕಾಲಕ್ಕೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳು ಆಳ್ತಾ ಇದ್ರು. ಈಗ ಈ ದೇಶವನ್ನು ಹಿಂದಿ ಸಾಮ್ರಾಜ್ಯಶಾಹಿಗಳು ಈ ದೇಶವನ್ನು ಆಳ್ಲಿಕ್ಕೆ ನಿಂತಿದ್ದಾರೆ. ಭಾರತ ಅನ್ನೋದು ಭಾಷಾ ಪ್ರಭುತ್ವವೇ ಹೊರತು ಹಿಂದಿ ಭಾರತ ಅಲ್ಲ. ಇದನ್ನ ನಮ್ಮ ರಾಷ್ಟ್ರೀಯ ನಾಯಕಗಳು ಅರ್ಥ ಮಾಡ್ಕೋಬೇಕು. ನಮ್ಮ ರಾಜ್ಯಪಾಲರು ಸಹ ಅರ್ಥ ಮಾಡ್ಕೋಬೇಕು. ಮಾನ್ಯ ರಾಜ್ಯಪಾಲರು ಕರ್ನಾಟಕದ ರಾಜ್ಯಪಾಲರೇ, ನೀವು ಕರ್ನಾಟಕದಲ್ಲಿದ್ದೀರಿ. ಕರ್ನಾಟಕದ ರಾಜ್ಯಪಾಲರು ನೀವು
ಕರ್ನಾಟಕದ ಮಕ್ಕಳ ಭವಿಷ್ಯ ಮತ್ತು ಕರ್ನಾಟಕದ ಭಾಷಾ ಸಂಸ್ಕೃತಿಯನ್ನ ರಕ್ಷಣೆ ಮಾಡುವಂತ ಹೊಣೆ ನಮ್ಮ ರಾಜ್ಯಪಾಲರ ಆಗಬೇಕಾಗಿತ್ತು. ಅದು ಬಿಟ್ಟು ಹಿಂದಿ ಸಾಮ್ರಾಜ್ಯಶಾಹಿಗಳ ಏಜೆಂಟ್ರಂತೆ ನಮ್ಮ ರಾಜ್ಯಪಾಲರು ವರ್ತಿಸೋದನ್ನ ನೋಡಿದಾಗ ನಮಗೆ ಅನಿಸಿದ್ದು, ಈ ರಾಜ್ಯಪಾಲರು ಕರ್ನಾಟಕದಲ್ಲಿ ರಾಜ್ಯಪಾಲರಾಗಲಿಕ್ಕೆ ಯೋಗ್ಯರಲ್ಲ. ಇವ್ರನ್ನ ತಕ್ಷಣ ಭಾರತ ಸರ್ಕಾರ ವಾಪಸ್ ಕರೆಸ್ಕೊಳ್ಳಿ ಕೇಂದ್ರಕ್ಕೆ. ಇಂಥ ರಾಜ್ಯಪಾಲರ ಅಗತ್ಯ ನಮ್ಮ ಕರ್ನಾಟಕಕ್ಕಿಲ್ಲ ಅಂತ ಹೇಳುವ ಕೆಲಸವನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ. ರಾಜ್ಯಪಾಲರೇ, ನಿಮಗೆ ಹಿಂದಿಯ ಪ್ರೀತಿ ಇದ್ರೆ, ಕಾಳಜಿ ಇದ್ರೆ, ನಿಮ್ಮ ಉತ್ತರ ಭಾರತದ ರಾಜ್ಯಗಳಲ್ಲಿ ದ್ವಿಭಾಷಾ ನೀತಿ ಇದೆಯಲ್ಲ, ಅಲ್ಲಿ ಒಂದು ಕನ್ನಡ ಭಾಷೆಯನ್ನ ಕಲಿಸ್ಲಿಕ್ಕೆ ಅವರಿಗೆ ಪತ್ರ ಬರೀರಿ. ನಿಮ್ಮ ಉತ್ತರ ಭಾರತದ ರಾಜ್ಯಗಳಿಗೆ ಪತ್ರ ಬರೀರಿ. ನಿಮ್ಮದೇ ಮಧ್ಯಪ್ರದೇಶದಿಂದ ಬಂದಿದ್ದೀರಿ ನೀವು. ಮಧ್ಯಪ್ರದೇಶದಲ್ಲೂ ಸಹ ದ್ವಿಭಾಷಾ ಸೂತ್ರ ಜಾರಿಗಿದೆ, ತ್ರಿಭಾಷಾ ಸೂತ್ರ ಜಾರಿಗಿಲ್ಲ. ಇಲ್ಲಿ ಯಾಕೆ ತ್ರಿಭಾಷಾ ಸೂತ್ರದ ಬಗ್ಗೆ ನೀವು ಸರ್ಕಾರಕ್ಕೆ ಪತ್ರ ಬರೀತೀರಿ? ನಿಮಗೆ ಯಾವ ಯೋಗ್ಯತೆ ಇದೆ ಪತ್ರ ಬರೆಯಕ್ಕೆ? ಈ ದೇಶವನ್ನ ಒಂದು ಕಾಲಕ್ಕೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳು ಆಳ್ತಾ ಇದ್ರು. ಈಗ ಈ ದೇಶವನ್ನ ಹಿಂದಿ ಸಾಮ್ರಾಜ್ಯಶಾಹಿಗಳು ಈ ದೇಶವನ್ನ ಆಳ್ಲಿಕ್ಕೆ ನಿಂತಿದ್ದಾರೆ. ಭಾರತ ಅನ್ನೋದು ಭಾಷಾ ಪ್ರಭುತ್ವವೇ ಹೊರತು ಹಿಂದಿ ಭಾರತ ಅಲ್ಲ. ಇದನ್ನ ನಮ್ಮ ರಾಷ್ಟ್ರೀಯ ನಾಯಕಗಳು ಅರ್ಥ ಮಾಡ್ಕೋಬೇಕು. ನಮ್ಮ ರಾಜ್ಯಪಾಲರು ಸಹ ಅರ್ಥ ಮಾಡ್ಕೋಬೇಕು. ಮಾನ್ಯ ರಾಜ್ಯಪಾಲರು, ಕರ್ನಾಟಕದ ರಾಜ್ಯಪಾಲರೇ, ನೀವು ಕರ್ನಾಟಕದಲ್ಲಿದ್ದೀರಿ. ಕರ್ನಾಟಕದ ರಾಜ್ಯಪಾಲರು, ನೀವು ಕರ್ನಾಟಕದ ಮಕ್ಕಳ ಭವಿಷ್ಯ ಮತ್ತು ಕರ್ನಾಟಕದ ಭಾಷಾ ಸಂಸ್ಕೃತಿಯನ್ನ ರಕ್ಷಣೆ ಮಾಡುವಂತ ಹೊಣೆ ನಮ್ಮ ರಾಜ್ಯಪಾಲರ ಆಗಬೇಕಾಗಿತ್ತು. ಅದು ಬಿಟ್ಟು ಹಿಂದಿ ಸಾಮ್ರಾಜ್ಯಶಾಹಿಗಳ ಏಜೆಂಟ್ರಂತೆ ನಮ್ಮ ರಾಜ್ಯಪಾಲರು ವರ್ತಿಸೋದನ್ನ ನೋಡಿದಾಗ ನಮಗೆ ಅನಿಸಿದ್ದು, ಈ ರಾಜ್ಯಪಾಲರು ಕರ್ನಾಟಕದಲ್ಲಿ ರಾಜ್ಯಪಾಲರಾಗಲಿಕ್ಕೆ ಯೋಗ್ಯರಲ್ಲ. ಇವ್ರನ್ನ ತಕ್ಷಣ ಭಾರತ ಸರ್ಕಾರ ವಾಪಸ್ ಕರೆಸ್ಕೊಳ್ಳಿ ಕೇಂದ್ರಕ್ಕೆ. ಇಂಥ ರಾಜ್ಯಪಾಲರ ಅಗತ್ಯ ನಮ್ಮ ಕರ್ನಾಟಕಕ್ಕಿಲ್ಲ ಅಂತ ಹೇಳುವ ಕೆಲಸವನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ. ರಾಜ್ಯಪಾಲರೇ, ನಿಮಗೆ ಹಿಂದಿಯ ಪ್ರೀತಿ ಇದ್ರೆ, ಕಾಳಜಿ ಇದ್ರೆ, ನಿಮ್ಮ ಉತ್ತರ ಭಾರತದ ರಾಜ್ಯಗಳಲ್ಲಿ ದ್ವಿಭಾಷಾ ನೀತಿ ಇದೆಯಲ್ಲ, ಅಲ್ಲಿ ಒಂದು ಕನ್ನಡ ಭಾಷೆಯನ್ನ ಕಲಿಸ್ಲಿಕ್ಕೆ ಅವರಿಗೆ ಪತ್ರ ಬರೀರಿ. ನಿಮ್ಮ ಉತ್ತರ ಭಾರತದ ರಾಜ್ಯಗಳಿಗೆ ಪತ್ರ ಬರೀರಿ. ನಿಮ್ಮದೇ ಮಧ್ಯಪ್ರದೇಶದಿಂದ ಬಂದಿದ್ದೀರಿ ನೀವು. ಮಧ್ಯಪ್ರದೇಶದಲ್ಲೂ ಸಹ ದ್ವಿಭಾಷಾ ಸೂತ್ರ ಜಾರಿಗಿದೆ, ತ್ರಿಭಾಷಾ ಸೂತ್ರ ಜಾರಿಗಿಲ್ಲ. ಇಲ್ಲಿ ಯಾಕೆ ತ್ರಿಭಾಷಾ ಸೂತ್ರದ ಬಗ್ಗೆ ನೀವು ಸರ್ಕಾರಕ್ಕೆ ಪತ್ರ ಬರೀತೀರಿ? ನಿಮಗೆ ಯಾವ ಯೋಗ್ಯತೆ ಇದೆ ಪತ್ರ ಬರೆಯಕ್ಕೆ?